ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸಮಧ್ವವಿಜಯ ಪಂಚಮ ಸರ್ಗದಲ್ಲಿ 14ನೇ ಶ್ಲೋಕ. ಅಗಾಧಮಾತ್ಮನ್ಯತಿವೇಲಮುದ್ಧತಂ ತಿರಸ್ಕೃತಾ ಶೇಷ ಸರಸ್ವತೀ ತತಿಂ ಕಾಮಂ ಮಹಾಮಾನಸಕುಂಭಸಂಭವೋ ಲಘೂಚಕಾರೇತ್ಯಪಿ ಬುದ್ಧಿಸಾಗರಂ. ಅಗಾಧಂ ಆತ್ಮನಿ ಅತಿವೇಲಂ ಉದ್ಧತಂ ತಿರಸ್ಕೃತಾ ಅಶೇಷ ಸರಸ್ವತೀ ತತಿಂ ಕಾಮಂ ಮಹಾಮಾನಸಕುಂಭಸಂಭವಃ ಲಘೂಚಕಾರ ಇತಿ ಅಪಿ ಬುದ್ಧಿಸಾಗರಂ. ಹಿಂದೆ ನೋಡಿದಂತೆ ವಾದಿಸಿಂಹ ಮತ್ತು ಬುದ್ಧಿಸಾಗರ ಇಬ್ರು ಶ್ರೀಮದ್ ಆಚಾರ್ಯರ ಜೊತೆಗೆ ವಾದಕ್ಕೆ ಬಂದಿದ್ರು ಹಾಗೆ ಅಂತ ವಾದಿಸಿಂಹನ ನಿಗ್ರಹವನ್ನ ಹಿಂದೆ ಹೇಳಿದ್ರು. ಈ ಶ್ಲೋಕದಲ್ಲಿ ಬುದ್ಧಿಸಾಗರನನ್ನು ಆಚಾರ್ಯರು ನಿಗ್ರಹಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಮಹಾಮಾನಸ ಕುಂಭಸಂಭವ ಮಹತ್ಮಾನಸಂ ಯಸ್ಯ ಪೂರ್ಣಪ್ರಜ್ಞಾಚಾರ್ಯರು ಕುಂಭಸಂಭವ ಅಂದ್ರೆ ಅಗಸ್ತ್ಯರು ಹೇಗೆ ಅಗಾಧಂ ಭಾರಿ ಗಂಭೀರವಾದ ಆಳವಾದ ಆತ್ಮನಿ ವಿಷಯೇ ಅತಿವೇಲಂ ಅತ್ಯಂತಂ ಯಥಾ ಭವತಿ ತಥಾ ಪರಮಾತ್ಮನ ವಿಚಾರದಲ್ಲಿ ಅತ್ಯಂತಂ ಭಾರಿ ಆಳವಾದ ವಿಚಾರ ಅಂತ ಅರ್ಥ. ಉದ್ಧತಂ ಅವಿನೀತಂ ಉದ್ಧತನಾದ ಅಂದ್ರೆ ವಿನೀತ ಇಲ್ಲದಂತ. ತಿರಸ್ಕೃತಾಶೇಷ ಸರಸ್ವತೀ ತತಿಂ ತಿರಸ್ಕೃತ ಅಂದ್ರೆ ನಿರಾಕರಿಸಲ್ಪಟ್ಟ ಸಮಸ್ತ ವಾದಿ ವಾಕ್ ಸಂತತಿ ಏನ ಯಾವರಿಂದ ಎಲ್ಲಾ ವಾದಿಗಳು ಕೂಡ ಸೋಲಿಸಲ್ಪಟ್ರು ಅಂತ ಬುದ್ಧಿಸಾಗರ ಅಂತ ಅರ್ಥ. ಅವಿನೀತನಾದ ಅಂದ್ರೆ ವಿನಯ ಇಲ್ಲದಂತವನಾದ ಎಲ್ಲಾ ವಾದಿಗಳನ್ನು ಸೋಲಿಸಿದವನಂತನಾದ ಬುದ್ಧಿಸಾಗರಮಪಿ ಆ ಬುದ್ಧಿಸಾಗರನನ್ನು ಕೂಡ ಅಂದ್ರೆ ಏನರ್ಥ, ಅಪಿ ಶಬ್ದದಿಂದ ಬರೀ ವಾದಿಸಿಂಹ ಮಾತ್ರ ಅಲ್ಲ, ಬುದ್ಧಿಸಾಗರನನ್ನು ಕೂಡ ಅತಿ ಸಂಭ್ರಭಾತ್ ಪ್ರತ್ಯವತಿಷ್ಠಾನಂ ಬುದ್ಧಿಸಾಗರಮಪಿ ಇತಿ ವಾದಿಸಿಂಹ ನಿರಾಕರಣ ಪ್ರಕಾರೇಣ. ವಾದಿಸಿಂಹನನ್ನ ಹೇಗೆ ನಿರಾಕರಣೆ ಮಾಡಿದ್ರೋ ಅದೇ ರೀತಿಯಾಗಿ ಕಾಮಂ ಯಥೇಚ್ಛಂ ಯಥಾಭವತಿ ಅನಾಯಾಸೇನ ಇತಿ ಯಾವತ್ ಅನಾಯಾಸವಾಗಿ ಲಘೂಚಕಾರ ಖಂಡಿತ ಸಣ್ಣವನನ್ನಾಗಿ ಮಾಡಿದ್ರು ಅಂದ್ರೆ ಏನರ್ಥ, ಖಂಡಿತ ಅಹಂಕಾರ ನೀಗಿಸಲ್ಪಟ್ಟವನಾಗಿ ಮಾಡಿದ್ರು. ಅದಕ್ಕೊಂದು ಉದಾಹರಣೆ, ಪ್ರಾಗ್ ಅಗಸ್ತ್ಯ ಹಿಂದೆ ಅಗಸ್ತ್ಯರು ಋಷಿಗಳು ಅವ್ರೇನ್ ಮಾಡಿದ್ರು, ಅಗಾಧಂ ಅತಲಸ್ಪರ್ಶಂ ಭಾರಿ ಆಳವುಳ್ಳ ಆತ್ಮನಿ ಸ್ವಸ್ಮಿನ್ ಅತಿವೇಲಂ ವೇಲಾಂ ಅತಿಕ್ರಮ್ಯ ಪ್ರವೃದ್ಧಂ ಕಾಲ ಮೀರಿ ಯೋಗ್ಯತೆಯನ್ನು ಮೀರಿ ಪ್ರವೃತ್ತಿ ಮಾಡತಕ್ಕ ತಿರಸ್ಕೃತ ಸ್ತವ ಸ್ವತರಂಗೈ ನಿರಾಕೃತ ಅಶೇಷ ಸರಸ್ವತೀ ತತಿ ಅಶೇಷ ನದಿ ಸಮೂಹ ಅಂತ ಎಲ್ಲಾ ನದಿ ಸಮೂಹಗಳಿಂದ ಕೂಡಿದ ಸಾಗರಂ ಇವ ಶ್ಲೇಷ ಅಭಿಪ್ರಾಯ ಸಾಗರಮಿವ ಅಂತ ಅರ್ಥ. ಅಂದ್ರೆ ಏನರ್ಥ, ಹೇಗೆ ಅಗಸ್ತ್ಯ ಋಷಿಗಳು ಸಾಗರವನ್ನ ಏನ್ ಮಾಡಿಬಿಟ್ರು, ಸಣ್ಣದ್ ಮಾಡಿ ಪಾನ ಮಾಡಿಬಿಟ್ರು. ಯೋಗ ಸಾಮರ್ಥ್ಯ ಅದು, ಯೋಗಿಗಳಿಗೆ ಬರತಕ್ಕ ಒಂದು ಸಾಮರ್ಥ್ಯ ಅದು. ಆ ರೀತಿಯಾಗಿ ಮಾಡಿ ಹೇಗೆ ಸಣ್ಣದ್ ಮಾಡಿ ಪಾನ ಮಾಡಿಬಿಟ್ರು, ಅದೇ ರೀತಿಯಾಗಿ ಆ ಬುದ್ಧಿಸಾಗರನ ಅಹಂಕಾರವನ್ನು ಕೂಡ ನಿರಾಕರಿಸಿ ಶ್ರೀಮದ್ ಆಚಾರ್ಯರು ಅವನನ್ನು ಕೂಡ ಖಂಡನೆ ಮಾಡಿದರು, ಅವನ ಅಹಂಕಾರವನ್ನು ಕೂಡ ಖಂಡನೆ ಮಾಡಿದರು ಅಂತ ಅರ್ಥ. ಅಗಾಧಮಾತ್ಮನ್ಯತಿವೇಲಮುದ್ಧತಂ ತಿರಸ್ಕೃತಾ ಶೇಷ ಸರಸ್ವತೀ ತತಿಂ ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘೂಚಕಾರೇತ್ಯಪಿ ಬುದ್ಧಿಸಾಗರಂ. ಇಲ್ಲಿ ಸರಸ್ವತೀ ತತಿಂ ಅಂತ ಇದೆ. ಸರಸ್ವತೀ ತತಿಗೆ ಎರಡು ಅರ್ಥ ಬರೀತಾರೆ. ಆಚಾರ್ಯರ ಪರವಾಗಿ ವ್ಯಾಖ್ಯಾನ ಮಾಡಿದಾಗ ಸರಸ್ವತಿ ಅಂದ್ರೆ ಮಾತು, ಅಂದ್ರೆ ಎಲ್ಲಾ ವಾದಿಗಳನ್ನು ಸೋಲಿಸಿದ ಬುದ್ಧಿಸಾಗರನನ್ನು ಸಣ್ಣದು ಮಾಡಿದ್ರು ಅಂತ ಅರ್ಥ. ಇನ್ನು ಸರಸ್ವತಿ ತತಿ ಹಾಗೆಂದ್ರೆ ಸರಸ್ವತಿ ಮುಂತಾದ ನದಿಗಳು ಅಂತ ಅಗಸ್ತ್ಯರ ಪರವಾಗಿ ವ್ಯಾಖ್ಯಾನ ಮಾಡುವಾಗ ಸರಸ್ವತಿ ಮುಂತಾದ ಎಲ್ಲಾ ನದಿಗಳನ್ನು ಕೂಡ ಸೇರತಕ್ಕದಲ್ಲಿ ಸಮುದ್ರದಲ್ಲಿ ಅಂತಹ ಸಮುದ್ರವನ್ನ ಸಣ್ಣದಾಗಿ ಮಾಡಿದರು ಅಂತ ಅರ್ಥ. ಸರಸ್ವತಿ ಶಬ್ದಕ್ಕೆ ಎರಡು ರೀತಿಯಾಗಿ ಅರ್ಥ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು.